ಚಿನ್ನಯ್ಯನ ವಿಚಾರದಲ್ಲಿ SIT ರಚನೆ ಆಯಿತು. SIT 1,000 ಪುಟಗಳ ತನಿಖಾ ವರದಿಯನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕೊಡ್ತು. ಫೈಲ್ RTI ಮೂಲಕ ಮಾಹಿತಿಯನ್ನು ಕೇಳ್ತು. ಸರ್ಕಾರ ಅದಕ್ಕೆ ಕೊಟ್ಟಿರುವಂತಹ ಉತ್ತರ ತನಿಖಾ ಹಂತದಲ್ಲಿರುವುದರಿಂದ ಅದರ ಮಾಹಿತಿಯನ್ನು ಕೊಡೋದಕ್ಕೆ ಆಗಲ್ಲ ಅಂತೇಳಿ. ಇಷ್ಟು ದಿವಸದಿಂದ SIT ಏನು ಮಾಡ್ತಾ ಇದೆ? ಮಾಧ್ಯಮಗಳು ಬಾಯ್ ಬಡ್ಕೊಳ್ತಿತ್ತಲ್ಲ. SIT ಏನು ಚಾರ್ಜ್ ಶೀಟ್ ಸಲ್ಲಿಸೇ ಬಿಡ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ. ಸೌಜನ್ಯ ಹೋರಾಟಗಾರರು ಅಷ್ಟು ಜನ ಅರೆಸ್ಟ್ ಆಗೋಗ್ಬಿಟ್ರು. ಇಲ್ಲಿ ಸೌಜನ್ಯ ಹೋರಾಟಗಾರರೇ ಪಿತೂರಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬರೋ ಥರ ಮಾಡಿದ್ರಲ್ಲ. 1,000 ಪುಟಗಳನ್ನು ಏನು ಜಯಂತ್ ಅವರು ದೊರೆರಾಜ್ ಅವರ ಮೂಲಕ ಮಾಹಿತಿಯನ್ನು ತೆಗೆದುಕೊಂಡ್ರಲ್ಲ. ಎಷ್ಟು ದಿವಸ ಆಯಿತು? ಏನು ಮಾಡ್ತಾ ಇದೆ SIT? ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು SITಗೆ ವರದಿಯನ್ನು ಕೇಳಿದ್ರೆ ಇವತ್ತರೆಗೂ ಕೊಟ್ಟಿಲ್ಲ. ಹಾಗಾದರೆ SIT ತನ್ನ ಕರ್ತವ್ಯವನ್ನು ಮರೆತು ಯಾರನ್ನೂ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದೆಯಾ? ಇವತ್ತು ಚಿಕ್ಕ ಕೆಂಪಮ್ಮನವರು ಹೇಳ್ತಾ ಇದ್ದಾರೆ, ನನ್ನನ್ನು ಕರೆಸ್ಕೊಂಡ್ರು, ನನ್ನ ಮಾತುಗಳನ್ನು ಕೇಳಿದ್ರು, ನನ್ನ ಜೊತೆ ನಡ್ಕೊಂಡಿರುವಂಥ ನಡವಳಿಕೆಗಳ ಬಗ್ಗೆ ಹೇಳಿದ್ರು. ಇಲ್ಲಿ ಸ್ಟ್ಯಾನ್ಲಿ ಅವರು ಹೇಳ್ತಾ ಇದ್ದಾರೆ, ಚಿಕ್ಕ ಕೆಂಪಮ್ಮನವರನ್ನು ಯಾವ ರೀತಿ SIT ನಡೆಸ್ಕೊಂತು ಅಂತೇಳಿ ಸ್ಟ್ಯಾನ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಒಡನಾಡಿಯ ಸ್ಟ್ಯಾನ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಹಾಗಾದರೆ SIT ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ? SIT ಇವತ್ತು ನ್ಯಾಯ ಕೊಡಬೇಕಾಗಿದ್ದಂಥ SIT ಎಷ್ಟು FIRಗಳನ್ನು ಮಾಡಿದೆ? 30ಕ್ಕೂ ಹೆಚ್ಚು ಜನರು ದೂರನ್ನು ಕೊಟ್ಟಿದ್ದಾರಲ್ಲ. ಇವತ್ತರೆಗೂ FIR ಮಾಡಿದೆಯಾ? ಪೊಲೀಸ್ ಸ್ಟೇಷನ್ನ ಏನು ಕರ್ತವ್ಯ ನಿಭಾಯಿಸೋದಕ್ಕೆ ಅಧಿಕಾರವನ್ನು ಕೊಟ್ಟಿದೆಯಲ್ಲ SIT ಅವರು. SIT ಅವರು FIR ಮಾಡ್ಬೋದಲ್ಲ, ಯಾತಕ್ಕೆ ಮಾಡಿಲ್ಲ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತು ನಿಗೂಢವಾಗಿ ನಮಗೆ ಕಾಣ್ತಾ ಇರುವಂಥದ್ದು. ಫೈಲ್ RTI ಮೂಲಕ ಕೇಳಿದ ತನಿಖಾ ಹಂತದಲ್ಲಿದೆ ಅಂತ ಹೇಳ್ತಾ ಇದ್ದಾರಲ್ಲ. ತನಿಖಾ ಹಂತದಲ್ಲಿ ಇವತ್ತಿನವರೆಗೂ ತನಿಖಾ ಹಂತದಲ್ಲಿರುವಂಥ ಬೆಳವಣಿಗೆಗಳನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ಕೊಡ್ತಾ ಇಲ್ಲ, ಸರ್ಕಾರಕ್ಕೂ ಸಲ್ಲಿಸ್ತಾ ಇಲ್ಲ, ವರದಿಯನ್ನು RTI ಮೂಲಕ ಕೊಡ್ತಾ ಇಲ್ಲ. ಅಂದರೆ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ಇಲ್ಲಿ ಯಾರು ಕೇಳೋರಿಲ್ವಾ? ಯಾರು ಪ್ರಶ್ನೆ ಮಾಡೋರಿಲ್ವಾ? ಇದು ನಮ್ಮ ವ್ಯವಸ್ಥೆಗೆ ಹಿಡಿದಂತಹ ಕೈಗನ್ನಡಿ. ಈ ವ್ಯವಸ್ಥೆ ಹೇಗಾಗಿದೆ ಅಂತಂದರೆ, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರೂ ಸಹ ಇಲ್ಲಿ ಹೋರಾಟಗಾರರಿಗೆ ಗುರಿಯಾಗಿಸ್ಕೊಂಡು ಹೋರಾಟಗಾರರನ್ನು ಬಲಿಪಶುವನ್ನು ಮಾಡಿ ಹೋರಾಟಗಾರರನ್ನೇ ಅಪರಾಧಿಯನ್ನಾಗಿ ಬಿಂಬಿಸ್ತಾ ಇರುವಂತಹ ಮಾಧ್ಯಮಗಳು ಒಂದು ಕಡೆ ಆದರೆ, ಇಲ್ಲಿ SIT ತಾನು ತನಿಖೆ ಮಾಡ್ತಾ ಇದ್ದೀವಿ, 30 ದೂರುಗಳು ಬಂದಿದ್ರೂ ಸಹ ಆ 30 ದೂರುಗಳ ಬಗ್ಗೆ ಇವತ್ತರೆಗೂ ಮಾಹಿತಿ ಕೊಟ್ಟಿಲ್ಲ. ಇಲ್ಲಿ ಯಾರ್ಯಾರನ್ನು ವಿಚಾರಣೆ ಮಾಡಿದ್ದೀವಿ ಅನ್ನೋ ವಿಚಾರ ಇಲ್ಲ. ಇಲ್ಲಿ ಸರ್ಕಾರಕ್ಕೆ ಒಂದು ತನಿಖಾ ವರದಿ ಕೊಟ್ಟಿಲ್ಲ. ಇಲ್ಲಿ ಚಿನ್ನಯ್ಯ ಊತ ಹಾಕಿರುವಂಥ 3 ಅಸ್ಥಿ ಪಂಜರಗಳು ಇದೇ SIT ಹೇಳಿದೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 3 ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತೇಳಿ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂಥ ಮೂಳೆಗಳ ಬಗ್ಗೆ ಹೇಳುತ್ತೆ. ಹಾಗಾದರೆ 3 ಅಸ್ಥಿ ಪಂಜರಗಳು ಮತ್ತು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂಥ ಮೂಳೆಗಳು ಯಾರದ್ದು? ಇದನ್ನಾದರೂ ಹೇಳಬೇಕಲ್ಲ. ಯಾಕೆ ಹೇಳ್ತಾ ಇಲ್ಲ? ಇಲ್ಲಿ ಕತ್ತಲಲ್ಲಿ ಇಡ್ತಾ ಇದೆಯಾ ಅಥವಾ ಯಾರನ್ನ ರಕ್ಷಣೆ ಮಾಡ್ತಾ ಇದೆ? ಚಿನ್ನಯ್ಯನನ್ನು ವಿಚಾರಣೆ ಮಾಡಿರುವಂಥವರು ಚಿನ್ನಯ್ಯ ಕೊಟ್ಟಿರುವಂತಹ ಹೇಳಿಕೆಗಳನ್ನು ವಿಚಾರ ಮಾಡಬೇಕಲ್ಲ. ಚಿನ್ನಯ್ಯ ಬಹಿರಂಗವಾಗಿ ಏನು ಈ ಚಾನೆಲ್ಗಳಿಗೆ ಕೊಟ್ಟಿರುವಂತಹ ಹೇಳಿಕೆಗಳು ನೋಡಬೇಕಲ್ಲ. ಎಲ್ಲವೂ ಸಹ ನಿಗೂಢವಾಗಿ ಕಾಣ್ತಾ ಇರುವಂಥದ್ದು. ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದೆಯೋ ಗೊತ್ತಿಲ್ಲ. ಇಲ್ಲಿ ಸತ್ಯದ ಪರವಾಗಿ ಮಾತನಾಡಬೇಕಾಗಿದ್ದಂಥ SIT ರಚನೆ ಆದಾಗ ಆ SITನ ಕ್ಲೋಸ್ ಮಾಡಬೇಕು ಅಂತೇಳಿ ವಿಧಾನಸಭೆಯಲ್ಲಿ ಸುರೇಶ್ ಕುಮಾರ್ ಆದಿಯಾಗಿ, ಅಶೋಕ್ ಆದಿಯಾಗಿ, ಸುನೀಲ್ ಕುಮಾರ್ ಆದಿಯಾಗಿ, DK ಶಿವಕುಮಾರ್ ಆದಿಯಾಗಿ ಎಲ್ಲರೂ ಮಾತಾಡಿದ್ರಲ್ಲ. ಯಾತಕ್ಕೆ ಮಾತಾಡಿದ್ರು? SIT ರಚನೆ ಆಗಿದೆ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮುಖವಾಡ ಬಯಲಾಗ್ಬಿಡುತ್ತೆ ಅನ್ನೋ ವಿಚಾರಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ, ವಿಧಾನ ಪರಿಷತ್ತಲ್ಲಿ ಚರ್ಚೆ ಆಗುತ್ತೆ, ಜನರು ಪಬ್ಲಿಕ್ಕಲ್ಲಿ ರಾಜಕಾರಣಿಗಳು ಮಾತಾಡ್ತಾರೆ. ಆದರೆ SIT ಮೇಲೆ ನಂಬಿಕೆ ಇಟ್ಟಿರುವಂತಹ ನಾವುಗಳು SIT ಒಂದು ತನಿಖಾ ವರದಿ ಕೊಡುತ್ತೆ, ತಪ್ಪಿತಸ್ಥರು ಯಾರು ಅಂತ ಹೇಳ್ತಾರೆ, ಚಿನ್ನಯ್ಯ ಹೇಳಿರುವಂತಹ 3 ಅಸ್ಥಿ ಪಂಜರಗಳು ಯಾರ್ದು ಅಂತ ವಿಚಾರಣೆ ಮಾಡುತ್ತೆ, ಅದನ್ನು ತನಿಖೆ ಮಾಡಿ ಅವ್ರು ಯಾರು ಅಂತ ಕಂಡುಹಿಡಿತಾರೆ, ಅದಕ್ಕೆ ಮೂಲ ಕಾರಣ ಯಾರು, ಎಲ್ಲವನ್ನೂ ಬಹಿರಂಗಗೊಳಿಸ್ಬೇಕಾಗಿತ್ತಲ್ಲ, ಮಾಡೇ ಇಲ್ಲ. ಚಾರ್ಜ್ ಶೀಟ್ ಆಯಿತು, ಸೌಜನ್ಯ ಹೋರಾಟಗಾರರ ಮೇಲೆ FIR ಆಗೋಯ್ತು, ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಏನೆಲ್ಲ ಪಿತೂರುಗಳನ್ನು ಮಾಡಿದ್ರು. ಒಬ್ಬ ಜಯಂತನ್ನು ಅಲ್ಲಿ SIT ಕರ್ಕೊಂಡೋಗಿ ಅಲ್ಲಿ ಚಿನ್ನಯ್ಯನ ಕೈಯಿಂದ ಅವನ ಮೇಲೆ ಹಲ್ಲೆ ಮಾಡಿಸ್ತಾರೆ. ಜಯಂತ್ ಅವರು ರಾಜ್ಯಪಾಲರಿಗೆ ದೂರು ಕೊಡ್ತಾರೆ. ಅಂದರೆ SIT ಮಾಡ್ತಾ ಇರ್ಬೋದು ಏನು? ಒಬ್ಬ ಚಿನ್ನಯ್ಯನಿಂದ ಜಯಂತ್ ಅವ್ರ ಮೇಲೆ ಹಲ್ಲೆ ಮಾಡಿಸ್ತಾರೆ ಅಂತ ಆರೋಪ ಇದೆ. ಹಾಗಾದರೆ SIT ಮಾಡ್ತಾ ಇರ್ಬೋದು ಏನು?
ಚಿಕ್ಕ ಕೆಂಪಮ್ಮನವರನ್ನು ನಡೆಸ್ಕೊಂಡಿರುವಂಥ ರೀತಿ ಎಂಥದ್ದು? ಇದು ಚಿಕ್ಕ ಕೆಂಪಮ್ಮನವರೇ ಮಾತನಾಡ್ತಾ ಇರುವಂಥದ್ದು, ಜೊತೆಗೆ ಸ್ಟ್ಯಾನ್ಲಿ ಅವರು ಮಾತನಾಡ್ತಾ ಇರುವಂಥದ್ದು. ನೀವು ಮಾಡ್ತಾ ಇರುವುದೇನು? RTIನಲ್ಲಿ ಮಾಹಿತಿನೂ ಕೊಡೋದಿಲ್ಲ, ಅಲ್ಲಿ ಏನು ನಡೀತಾ ಇದೆ ಗೊತ್ತಿಲ್ಲ. ಇವತ್ತಿನವರೆಗೂ SIT ತನ್ನ ಪತ್ರಿಕಾ ಹೇಳಿಕೆಯಲ್ಲಿ ಯಾವ್ಯಾವ ವಿಚಾರಗಳು ನಡೆದಿವೆ, ತನಿಖೆ ನಡೆದಿದೆ ಅಂತೇಳಿ ಪ್ರೆಸ್ ನೋಟ್ ರಿಲೀಸ್ ಮಾಡೋದಿಲ್ಲ. ಹಾಗಾದರೆ ಜನರಿಗೆ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋಕೆ ಆಸಕ್ತಿ ಇಲ್ವಾ? ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ SIT ಎಷ್ಟು ಕರಾರುವಕ್ಕವಾಗಿ ಕೆಲಸ ಮಾಡ್ತು, ಪ್ರತಿಯೊಂದು ವಿಚಾರಗಳನ್ನು ಜನರಿಗೆ ತಿಳಿಸುವಂತಹ ಕೆಲಸ ಮಾಡ್ತು. ಪ್ರಜ್ವಲ್ ರೇವಣ್ಣನಿಗೆ ಕೋರ್ಟಿಗೆ ಶಿಕ್ಷೆ ಆಗೋ ಥರ ಮಾಡ್ತು. ಆದರೆ ಈ ವಿಚಾರದಲ್ಲಿ ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ಯಾರನ್ನು ರಕ್ಷಣೆ ಮಾಡಲಿಕ್ಕೆ? ಸೌಜನ್ಯ ತಾಯಿ ದೂರು ಕೊಟ್ಟಿದ್ದಾರೆ, ಆನೆ ಮಾಹುತನ ಮಕ್ಕಳು ದೂರು ಕೊಟ್ಟಿದ್ದಾರೆ, ಭಾಳಷ್ಟು ಜನ ದೂರು ಕೊಟ್ಟಿದ್ದಾರೆ. ಎಲ್ಲ ದೂರುಗಳನ್ನು ಇವರು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಯಾವ ದೂರುಗಳಿಗೂ ಸಹ ನೀವು ಪ್ರತಿಕ್ರಿಯೆ ಕೊಡಲಿಲ್ಲ ಅಂತಂದರೆ ಮತ್ತು ಜನಸಾಮಾನ್ಯರು ಏನಂತ ತಿಳ್ಕೊಳ್ಬೇಕು? ತನಿಖೆ ನಡೀತಾ ಇದೆಯಾ ಅಥವಾ ನಿಂತೋಗಿದೆಯಾ ಅಥವಾ RTI ಮಾಹಿತಿ ಮೂಲಕ ಯಾಕೆ ಕೊಡ್ತಾ ಇಲ್ಲ? ತನಿಖಾ ಹಂತದಲ್ಲಿದೆ ಅಂತಂದಾಗ ಯಾವ ಹಂತದಲ್ಲಿದೆ ಅದು? ಏನಾದರೂ ಒಂದು ಹೇಳಬೇಕಲ್ಲ, ಯಾಕೆ ಹೇಳ್ತಾ ಇಲ್ಲ? ಕರ್ನಾಟಕ ರಾಜ್ಯ ಸರ್ಕಾರ SIT ರಚನೆ ಮಾಡಿರುವಂಥದ್ದು ಜನರಿಗೆ ಸತ್ಯ ಗೊತ್ತಾಗಬೇಕು ಅಂತ, ಆಗಿರುವಂತಹ ಅನ್ಯಾಯ ಹೊರಗಡೆ ಬರಬೇಕು ಅಂತ. ಇಲ್ಲಿ ಆಗ್ತಾ ಇರುವಂಥ ವಿಚಾರಗಳು ಯಾವ್ದು? RTIಗೂ ಮಾಹಿತಿ ಕೊಡೋದಿಲ್ಲ, ಜನರಿಗೂ ತಿಳಿಸೋದಿಲ್ಲ, ತನಿಖೆ ಏನಾಗಿದೆ ಗೊತ್ತಿಲ್ಲ. ಇಲ್ಲಿ ಊತಾಕಿರುವಂಥ 3 ಅಸ್ಥಿಪಂಜರಗಳ ಬಗ್ಗೆ ಮಾಹಿತಿ ಇಲ್ಲ, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂಥ ಮೂಳೆಗಳು ಯಾವುದು ಅಂತ ಗೊತ್ತಿಲ್ಲ. ಅವೆಲ್ಲ ಮನುಷ್ಯರದು, ಪ್ರಾಣಿಗಳದಲ್ಲ. ಆ ಸಿಕ್ಕಿರುವಂಥ ಅಸ್ಥಿಪಂಜರಗಳು ಎಲ್ಲವೂ ಸಹ ಮನುಷ್ಯರದು. ಒಬ್ಬ ಮನುಷ್ಯನಿಗೆ ಹಾಕಿರುವಂತಹ ವಿಚಾರಗಳನ್ನು ಜನರಿಗೆ ತಿಳಿಸ್ಬೇಕಲ್ಲ. ಯಾತಕ್ಕೋಸ್ಕರವಾಗಿ ಯಾವ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ, ಯಾರು ಮಾಡಿದ್ದಾರೆ, ಅಟ್ಲೀಸ್ಟು ಸಾರ್ವಜನಿಕವಾಗಿ ಅಲ್ಲದಾದ್ರೂ ನ್ಯಾಯಾಲಯಕ್ಕಾದರೂ ಸಲ್ಲಿಸಬೇಕಲ್ಲ. ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಿಗಾದರೂ ಸಲ್ಲಿಸಬೇಕಲ್ಲ. ಕೊನೆ ಪಕ್ಷ ಸರ್ಕಾರಕ್ಕಾದರೂ ಸಲ್ಲಿಸಬೇಕಲ್ಲ. ಇವ್ರು ಯಾವುದೂ ಸಲ್ಲಿಸ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಹಾಗಾದರೆ ಜನ ಏನು ತಿಳ್ಕೊಳ್ಬೇಕು? ಜನ ಏನು ಮಾಧ್ಯಮಗಳಂತೂ ಪ್ರಶ್ನೆ ಮಾಡೋದಿಲ್ಲ, ಮಾರ್ಕೊಂಡಾಗೋಗಿದೆ. ಕೊನೆ ಪಕ್ಷ ಹೋರಾಟಗಾರರು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಫೈಲ್ ಎಂಬ ವೆಬ್ಸೈಟು ನ್ಯೂಸ್ ಪೋರ್ಟಲ್ ಪ್ರಶ್ನೆ ಮಾಡ್ತಾ ಇದೆ. ಇದಕ್ಕಾದರೂ ಉತ್ತರ ಕೊಡಬೇಕಲ್ಲ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಕೇಳ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಕೇಳಿದ್ದಾರೆ, ನನಗೆ ಮಾಹಿತಿ ಬೇಕು ಅಂತೇಳಿ. ಮುಖ್ಯ ಕಾರ್ಯದರ್ಶಿಗಳಿಗೆ SIT ಅವರು ಮಾಹಿತಿ ಕೊಟ್ಟಿಲ್ಲ ಆದಮೇಲೆ ಇವ್ರಿಗೆ ಯಾವ ರೀತಿ ಕೊಡ್ತಾರೆ? ಎಲ್ಲ ವಿಚಾರಗಳು ಸತ್ಯವನ್ನು ಸಾಯಿಸ್ತಾ ಇರುವಂಥ ವಿಚಾರ. ಸತ್ಯ ಸಾಯ್ತಾ ಇದೆ ಅಲ್ವಾ? ಆ ಸತ್ಯ ಸಾಯ್ತಾ ಇದೆ ಅನ್ನೋ ವಿಚಾರವನ್ನು ನಮಗೆ ಗೊತ್ತಿದ್ರೂ ಸಹ ಬಾಯಿ ಮುಚ್ಕೊಂಡು ಕೂತಿದ್ರೆ, ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ಸಂವಿಧಾನ ಕೊಟ್ಟಿರುವಂಥ ನಮಗೆ ಹಕ್ಕನ್ನು ಕೊಟ್ಟಿದೆಯಲ್ಲ, ಆ ಹಕ್ಕನ್ನು RTI ಮೂಲಕ ಕೇಳಿದ್ರು ನೀವು ಉತ್ತರ ಕೊಡೋಕ್ಕಿಲ್ಲ, ತನಿಖಾ ಹಂತದಲ್ಲಿದೆ ಅಂತಂತಂದರೆ ನಾವು ತಿಳ್ಕೊಳ್ಳೋದು ಯಾವತ್ತು? ನೋಡಿ, ವಿಚಾರ ಮಾಡಿ. ಇವತ್ತು ಚಿಕ್ಕ ಕೆಂಪಮ್ಮನವರು ಹೇಳಿರುವಂತಹ ವಿಚಾರವನ್ನು, ಸ್ಟ್ಯಾನ್ಲಿ ಅವರು ಹೇಳ್ತಾ ಇರುವಂತಹ ವಿಚಾರಗಳನ್ನು, ಚಿಕ್ಕ ಕೆಂಪಮ್ಮನವರು ಹೈ ವಿಟ್ನೆಸ್, ಸೌಜನ್ಯ ಪ್ರಕರಣದಲ್ಲಿ ಹೈ ವಿಟ್ನೆಸ್ಸು, ಅವರನ್ನು ಇವರು ಬೆದರಿಸ್ತಾರೆ ಅಂತಂದರೆ, ಇವರು ಸೌಜನ್ಯ ವಿಚಾರವಾಗಿ ಚಿಕ್ಕ ಕೆಂಪಮ್ಮನವ್ರನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ. ಆದರೆ ಇವತ್ತರೆಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ವರದಿ ಇಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೆ, ನ್ಯಾಯದ ಪರವಾಗಿರುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.